ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ. ಇವತ್ತೇನಪ್ಪ ವಿಶೇಷ ಅಂದರೆ ತುಂಬ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಕಣ್ರಿ. ಇದು ಸ್ವಲ್ಪ ನಮ್ಮ ಮನೇಲಿ ಮಾಡೋದೇ ರೇರು, ಯಾಕಂದರೆ ಇದಕ್ಕೆ ಪೇಷನ್ಸ್ ತುಂಬ ಬೇಕು. ಯಾರಾದರೂ ಹೌಸ್ ವೈಫ್ ಆದರೆ ಆರಾಮಾಗಿ ಮಾಡ್ಕೋಬೋದು, ಕೆಲಸಕ್ಕೆ ಅದಕ್ಕೆಲ್ಲ ಹೋಗೋರಾದರೆ ಸಂಡೇ ಟೈಮ್ ಇರುತ್ತಲ್ಲ ಆವಾಗ ಮಾಡ್ಕೊಂಡು ತಿನ್ನಿರಿ. ಇದಷ್ಟೇ ಟೇಸ್ಟಿ ಯಮ್ಮಿ ಕಣ್ರಿ. ಸ್ಪೆಷಲಿ ಮಲ್ನಾಡ್ ರೆಸಿಪಿ ಅಂತಲೂ ಹೇಳ್ಬೋದು. ಇದಕ್ಕೆ ಬೇಕಾದಂಥ ಪದಾರ್ಥಗಳು: ಸಣ್ಣದಾಗಿ ತುರಿದಿರೋಂಥ ತೆಂಗಿನ ತುರಿ, ಸಣ್ಣದಾಗಿ ಹೆಚ್ಚಬೇಕು ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ, ಸಬ್ಸಿಗೆ ಸೊಪ್ಪು ಇದು ಸಹ ಸಣ್ಣದಾಗಿ ಹೆಚ್ಚಬೇಕು. ಹಾಗೆ ಇಲ್ಲಿ ಈರುಳ್ಳಿ, ಇದು ಸಹ ಸಣ್ಣದಾಗಿ ಹೆಚ್ಚಬೇಕು. ಇದಕ್ಕೆ ಪೇಷನ್ಸ್ ತುಂಬ ಇಂಪಾರ್ಟೆಂಟು. ಹಾಗೆ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕನಂಗೆ. ನಾವಿಲ್ಲಿ ಖಾರ ಸ್ವಲ್ಪ ಜಾಸ್ತಿ ತಿನ್ನೋದ್ರಿಂದ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಖಾರ ಎಷ್ಟು ತಿಂತೀರೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ಕರಿಬೇವು ಸೊಪ್ಪು, ಇದು ಚಿರೋಟಿ ರವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಸ್ನೇಹಿತರೆ. ಆಮೇಲೆ ನಾನಿಲ್ಲಿ ಏನು ತೊಗೊಂಡಿದ್ದೀನಿ ಅಂದರೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬಂದು ಅಕ್ಕಿ ಹಿಟ್ಟು. ನೀವು ಎಷ್ಟು ಜನಕ್ಕೆ ಇದು ಮಾಡ್ಕೊತೀರೋ, ಎಷ್ಟು ಜನ ಇದ್ದೀರೋ ಆ ಕ್ವಾಂಟಿಟಿ ಮೇಲೆ ಅಕ್ಕಿ ಹಿಟ್ಟು ತೊಗೊಳ್ಳಿ. ಇವಾಗ ಫಸ್ಟ್ ಏನು ಮಾಡೋದು ಅಂದರೆ ಈ ಈರುಳ್ಳಿನೆಲ್ಲ ಒಗ್ಗರಣೆ ಹಾಕ್ಕೊಳ್ಳೋಣ. ಇಲ್ಲಿ ಎಣ್ಣೆನ ಸ್ವಲ್ಪ ಧಾರಾಳವಾಗಿ ಹಾಕ್ಕೊಳ್ಳಿ ಸ್ನೇಹಿತರೆ, ಏನು ಸಮಸ್ಯೆ ಆಗೋದಿಲ್ಲ. ಹಾಗೆ ಇಲ್ಲಿ 1 ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ಳೋಣ. ಅದೇ 1 ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಜೀರಿಗೆನೂ ಸಹ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಲೈಟಾಗಿ ಫ್ರೈ ಆಗಬೇಕು. ನೋಡಿ ಸ್ನೇಹಿತರೆ, ಲೈಟಾಗಿ ಫ್ರೈ ಆಗ್ತಿದ್ದಂಗೆ ನಾವಿಲ್ಲಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದಂಗೆ ಕರಿಬೇವು ಸಹ ಹಾಕ್ಕೊಂಡು 2 ಸತಿ ಹೀಗೆ ಸುಮ್ಮನೆ ಟಾಸ್ಟ್ ಮಾಡೋದಷ್ಟೇ. ಆಮೇಲೆ ಹೆಚ್ಚಿರೋಂಥ ಈರುಳ್ಳಿ ಇದೆಯಲ್ಲ, ಈರುಳ್ಳಿನೂ ಸಹ ಹಾಕ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ, ಈರುಳ್ಳಿದು ಹಸಿ ವಾಸನೆ ಎಲ್ಲ ಹೋಗಬೇಕು ಸ್ನೇಹಿತರೆ. ಅಲ್ಲಿವರೆಗೂ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಕಣ್ರಿ. ಈಗ ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡೋಣ. ಅಲ್ಲಿ ಆ ಈರುಳ್ಳಿ ಎಲ್ಲ ತಣ್ಣಗಾಗ್ತಿದ್ದಂಗೆ ಇಲ್ಲಿ ಅಕ್ಕಿ ಹಿಟ್ಟಿಗೆ 1 ಕಪ್ ಚಿರೋಟಿ ರವೆ ನಾವು ಏನು ತೊಗೊಂಡಿದ್ವೋ ಆ ಚಿರೋಟಿ ರವೆನ ಹಾಕ್ಕೊಳ್ಳೋಣ. ಹಾಗೆ ಸಬ್ಸಿಗೆ ಸೊಪ್ಪು, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಹಾಗೆ ಕಾಯಿ ತುರಿ ಎಲ್ಲದನ್ನು ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡೋಣ ಸ್ನೇಹಿತರೆ. ಹಾಗೆ ಇಲ್ಲಿ ರುಚಿಗೆ ಉಪ್ಪನ್ನು ಸಹ ಹಾಕ್ತಾಯಿದ್ದೀನಿ. ಉಪ್ಪು ಮಾತ್ರ ಯಾವಾಗಲೂ ನೋಡಿ ಹಾಕ್ಕೊಳ್ಳಿ. ನೋಡಿ ಸ್ನೇಹಿತರೆ, ನಾವಿಲ್ಲಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನೆಲ್ಲ ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕೋಣ. ಎಣ್ಣೆ ಎಷ್ಟಿದ್ರೂ ಪರವಾಗಿಲ್ಲ, ಏನು ಸಮಸ್ಯೆ ಏನಿರಲ್ಲ. ಈಗ ಇದನ್ನು ಸಹ ಒಂದೊಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಮಿಕ್ಸ್ ಆಗ್ತಿದ್ದಂಗೆ ನಾನು ಆಲ್ರೆಡಿ ಒಂದು ಸೈಡಲ್ಲಿ ಬಿಸಿನೀರು ಮಾಡಿಟ್ಕೊಂಡಿದ್ದೆ ಕಣ್ರಿ. ಇವಾಗ ಆ ಬಿಸಿನೀರನ್ನು ಸಹ ಹಾಕಿ ಅದಕ್ಕೆ ಕಲಿಸ್ಬೇಕು ಅಂತ ಅಂದರೆ ನಾವು ಈ ಚಪಾತಿ ಹಿಟ್ಟಿಗೆ ಕಲಿಸ್ತೀವಲ್ಲ ಅಷ್ಟೇ ಹದದಲ್ಲಿರಬೇಕು. ಸ್ವಲ್ಪನೇ ನೋಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಸ್ನೇಹಿತರೆ. ಕೈ ಮಾತ್ರ ಹುಷಾರು, ಬಿಸಿನೀರಿದೆ ಅಲ್ಲ ಅದಕ್ಕೆ. ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಒಂದೊಳ್ಳೆ ಚಪಾತಿ ಹಿಟ್ಟಿನ ಅದಕ್ಕೆ ಬರೋ ಥರ ನಾನು ಕೈಯಲ್ಲೇ ಕಲಿಸಿದ್ದೀನಿ. ಬಿಸಿ ಎಷ್ಟು ಮುಟ್ಲಿಕ್ಕಾಗುತ್ತೋ ಅಷ್ಟು ನೋಡಿ. ಈಗ ಇದನ್ನು ಒಂದು 10 ನಿಮಿಷ ಹಾಗೆ ಇಡೋಣ. ಯಾಕೆಂದರೆ ನಾವು ಚಿರೋಟಿ ರವೆ ಹಾಕಿದ್ದೀವಲ್ಲ ಅದು ಚೆನ್ನಾಗಿ ಬನಿ ಬರಬೇಕು, ಅಲ್ಲಿವರೆಗೂ ಇರಲಿ. ನೋಡಿ ಸ್ನೇಹಿತರೆ, ಆಲ್ರೆಡಿ 10ರಿಂದ 15 ನಿಮಿಷ ಅಂತೂ ಆಗಿದೆ ಕಣ್ರಿ. ಈಗ ನಾನು ಒಂದು ಬಾಳೆ ಎಲೆ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ನಿಮಗೆ ಬಾಳೆ ಎಲೆ ಸಿಗಲ್ಲ ಅಂತ ಅನ್ನೋದಾದರೆ ನೀವು ಬಟರ್ ಪೇಪರನ್ನು ಸಹ ತೊಗೋಬೋದು. ಅದೇ ಈ ಬಾಳೆ ಎಲೆಗೆ ಸ್ವಲ್ಪ ಆಯಿಲ್ನ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈ ಹಿಟ್ಟಲ್ಲಿ ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನಾವು ತಗೊಳ್ಳೋಣ. ಯಾಕೆಂದರೆ ಒಂದು ಚಪಾತಿ ಅದಕ್ಕೆ ತಗೊಳ್ಳೋಣ. ಇದನ್ನು ತಗೊಂಡು ಈಗ ನೀಟಾಗಿ ತಟ್ಟಬೇಕು ಕಣ್ರಿ. ಯಾವ ಥರ ಅಂದರೆ ನಾವು ಹೋಳಿಗೆ ತಟ್ತೀವಲ್ಲ, ಸ್ವಲ್ಪ ಎಣ್ಣೆನ ಕೈಗೆ ಹತ್ಕೊಂಡು ನಾವು ಹೋಳಿಗೆ ತಟ್ತೀವಲ್ಲ ಆ ಥರ ಕ್ರಾಸಲ್ಲಿ ಏನಾದರೂ ಸೀಳು ಬಿಡ್ತು ಅಂದರೆ ಕ್ರಾಸಲ್ಲೆಲ್ಲ ಈ ಥರ ಇದು ಮಾಡ್ಕೊಳ್ಳಿ.
ತೆಳುವಾಗಿ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿಯೂ ಸಹ ಇದು ಮಾಡ್ಬೋದು. ನಾನು ಹಾಗೆ ಹಂಚನ್ನು ಸಹ ಕಾಯ್ಲಿಕ್ಕೆ ಇಕ್ತೀನಿ. ಹಂಚು ಕಾಯ್ತಾ ಇದೆ ಸ್ನೇಹಿತರೆ. ಅಷ್ಟರೊಳಗೆ ಇದನ್ನು ಚೆನ್ನಾಗಿ ಹೀಗೆ ನಮಗೆ ಎಷ್ಟು ತೆಳು ಬೇಕೋ ಅಷ್ಟು, ನಿಮಗೆ ಹೋಳಿಗೆ ಎಲ್ಲ ತಟ್ಟಿ ಅಭ್ಯಾಸ ಇರುತ್ತಲ್ವ ಸ್ನೇಹಿತರೆ, ಅಷ್ಟೇ ಹಾಗೆ ಅಷ್ಟೇ. ಈಗ ಇದನ್ನು ಹಂಚ ಮೇಲೆ ಹಾಕ್ಬೋದು. ಹಂಚು ಕಾದಿದ್ರೆ ಹಾಕ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಇಲ್ಲಿ ಹಂಚು ಕಾದಿದೆ ಕಣ್ರಿ. ಈಗ ನಾನು ತಟ್ಕೊಂಡಿದ್ನಲ್ಲ ಅದನ್ನು ಹೀಗೆ 1-2 ನಿಮಿಷ ಹಾಕಿ ಬಿಡೋಣ. ನೋಡಿ ಸ್ನೇಹಿತರೆ, ಹಾಕಿ 1-2 ನಿಮಿಷ ಹೀಗೆ ಮೆಲ್ಲಕ್ಕೆ ಹಿಂಗೆ ಎತ್ತಿಬಿಟ್ರೆ ರೊಟ್ಟಿ ನೀಟಾಗಿ ಬರ್ತದೆ. ಈಗ ಅದೇ ರೊಟ್ಟಿ ಮೇಲೆ, ತಾಳಿಪಟ್ಟಿನ ಮೇಲೆ ಎಣ್ಣೆನ ಹೀಗೆ ಸ್ಪ್ರೆಡ್ ಮಾಡೋಣ ಸ್ನೇಹಿತರೆ. ಯಾಕೆ ಅಂದರೆ ಅದು ಬೇಯಲಿಕ್ಕೆ. ಇವಾಗ ಚೆನ್ನಾಗಿ 2 ಸೈಡು ನೀಟಾಗಿ ಬೇಯಿಸೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಒಂದು ಸೈಡ್ ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ ಕಣ್ರಿ. ಇನ್ನೊಂದು ಸೈಡು ಸಹ ಹಾಗೆ ಬರಲಿ. ನೋಡಿ ಸ್ನೇಹಿತರೆ, 2 ಸೈಡು ಬೆಂದಿದೆ ಕಣ್ರಿ. ನಾನು ಇದನ್ನು ತೊಗೊತೇನೆ ಮತ್ತು ಇನ್ನೊಂದು ಹಾಕ್ತೇನೆ. ಅದೇ ಹಂಚಿಗೆ ಸ್ವಲ್ಪ ಎಣ್ಣೆನೂ ಸಹ ಹಾಕೋಣ. ಎಣ್ಣೆ ಹಾಕಿ ಅದೇ ಪ್ರೊಸೀಜರಲ್ಲೇ ಇದನ್ನು ಹೀಗೆ ಹಾಕಿಬಿಟ್ಟು 1-2 ಸೆಕೆಂಡು ಲೈಟಾಗಿ ಹೀಗೆ ಎತ್ತಬೇಕಾಗ್ತದೆ. ಅದನ್ನು ಎತ್ತಿ ಹಾಗೆ ಈ ಕಡೆಯೂ ಸಹ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನೂ ಸಹ ಸ್ಪ್ರೆಡ್ ಮಾಡೋಣ. ನೋಡಿ ಸ್ನೇಹಿತರೆ, ಒಂದು ಸೈಡ್ ಬೆಂದಾಗಿದೆ, ಇನ್ನೊಂದು ಸೈಡು ಸಹ ಹಾಕ್ಕೊಂಡಿದ್ದೇನೆ. ನೋಡಿ ಸ್ನೇಹಿತರೆ, 2 ಸೈಡು ನೀಟಾಗಿ ಬೆಂದಿದೆ ಕಣ್ರಿ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಸ್ನೇಹಿತರೆ, ಮಲೆನಾಡು ಸ್ಟೈಲು ತಾಳಿಪಟ್ಟು ರೆಡಿಯಾಗಿದೆ ಕಣ್ರಿ. ಇದನ್ನು ಕಾಯಿ ಚಟ್ನಿ ಜೊತೆ ತಿಂದರೆ ಅಷ್ಟೇ ಟೇಸ್ಟಾಗಿರ್ತದೆ. ಇದರಲ್ಲಿ ಮಸಾಲೆ ಎಲ್ಲ ಹಾಕಿರೋ ಕಾರಣ ಹಾಗೂ ಸಹ ತಿನ್ಬೋದು. ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ರೆಸಿಪಿನ ಮಸ್ಟ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.